ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿದಾಗೆ ನಾವು ಎಡಕಲ್ ಕೇವ್ಸ್ನ ಹತ್ತಿದ್ವಿ. ಇವಾಗ ನಾವು ಒಂದೊಳ್ಳೆ ಕೇರಳ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹಾಗೆ ವೈನಾಡ್ ಅಡ್ವೆಂಚರ್ ಪಾರ್ಕ್, ಕಾರ್ಲಾಡ್ ಲೇಕ್ ಹಾಗೂ ಬಾಣಾಸುರ ಡ್ಯಾಮ್ಗೂ ಹೋಗಿದ್ದೀವಿ. ವಿಡಿಯೋನ ಲಾಸ್ಟ್ವರೆಗೂ ಮಿಸ್ ಮಾಡ್ದಂಗೆ ನೋಡಿ. ನಾವು ಊಟಕ್ಕೆ ಅಂತ ಹೋಗಿದ್ದು ರೆಸ್ಟೋರೆಂಟ್ ಹೆಸರು 1980s ಎ ನಾಸ್ಟಾಲಜಿಕ್ ರೆಸ್ಟೋರೆಂಟ್ ಅಂತ. ಇದು ಇರೋದು ಕಲ್ಪೆಟ್ಟ ಬೈಪಾಸ್ ರೋಡ್ನಲ್ಲಿ. ಈ ಬಿಲ್ಡಿಂಗ್ ತುಂಬ ಹಳೆ ಕೇರಳ ಸ್ಟೈಲ್ ಮನೆನ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಿ ನೀವು ಕೇರಳ ಸ್ಟೈಲ್ ಅಥೆಂಟಿಕ್ ಫುಡ್ನ ಟೇಸ್ಟ್ ಮಾಡ್ಬೋದು. ಟೇಸ್ಟ್ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಹಾಗೆ ನಾವು ಟೇಸ್ಟ್ ನೋಡೋಣ ಅಂತ ಒಂದು ಕೇರಳ ಮೀಲ್ಸ್ ತೊಗೊಂಡಿದ್ವಿ. ಇದನ್ನು ಕೇರಳ ಸಾಧ್ಯ ಅಂತ ಹೇಳ್ತಾರೆ. ನೀವು ನೋಡಿರ್ಬೋದು ಓಣಂ ಟೈಮಲ್ಲಿ. ಇನ್ನು ಈ ಮೀಲ್ಸಲ್ಲಿ ಏನೇನಿದೆ ಅಂತ ಹಾಗೆ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಇದ್ರ ಜೊತೆಗೆ ನಾವು ಬೇರೆ ಐಟಮ್ನು ಟೇಸ್ಟ್ ಮಾಡಿದ್ವಿ. ಮಟನ್ ಬಿರಿಯಾನಿನೂ ತುಂಬ ಚೆನ್ನಾಗಿತ್ತು. ಬನಾನಾ ಲೀಫ್ ಮೇಲೆ ಆಲ್ಮೋಸ್ಟ್ 15 ಐಟಮ್ಸ್ ಏನೋ ಬಡಿಸಿದ್ರು ಅನಿಸುತ್ತೆ. ನನಗೆ ಇದ್ರ ಹೆಸರು ಯಾವುದೂ ಗೊತ್ತಿತ್ತಿಲ್ಲ. ಇನ್ನು ಬನಾನಾ ಚಿಪ್ಸ್ ಒಂದು ಗೊತ್ತಿತ್ತು, ಮತ್ತು ಇನ್ನೊಂದು ಆವಿಯಲ್ ಅಂತ ಗೊತ್ತಿತ್ತು. ಇನ್ನೆಲ್ಲ ಡಿಫ್ರೆಂಟ್ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ನೋಡಿ, ಇವಾಗ ಕಂಪ್ಲೀಟ್ ಐಟಮ್ಸ್ನ ಬಡಿಸಾಗಿದೆ. ಇವಾಗ ಲಾಸ್ಟಿಗೆ ರೈಸ್ ಒಂದು ಹಾಕ್ತಾರೆ. ಅದು ರೈಸು ಅಷ್ಟೇ ಡಿಫ್ರೆಂಟಾಗಿರುತ್ತೆ, ಕೇರಳ ರೈಸ್. ನಮ್ಮ ಥರ ಇಲ್ಲಿ ವೈಟ್ ರೈಸ್ ಅಲ್ಲ, ಅದು ಕೇರಳ ರೈಸ್ ಇರುತ್ತೆ. ಅವರು ಇನ್ನೊಂದು ಫಿಶ್ ಐಟಮ್ ಚೆನ್ನಾಗಿರುತ್ತೆ ಅಂತ ಟೇಸ್ಟ್ ನೋಡೋಕ್ಕೆ ಅಂತ ತಂದುಕೊಟ್ರು. ಬನಾನಾ ಲೀಫ್ ಒಳಗಡೆ ರ್ಯಾಪ್ ಮಾಡಿರೋಂಥ ಫಿಶ್, ಇದು ಸ್ಟೀಮ್ ಮಾಡಿರೋಂಥ ಫಿಶ್ಶು. ಟೇಸ್ಟ್ ಓಕೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ವೈನಾಡ್ ಅಡ್ವೆಂಚರ್ ಪಾರ್ಕ್, ಕಾರ್ಲಾಡ್ ಲೇಕ್ ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಫುಲ್ ಸುಸ್ತಾಗಿಬಿಟ್ಟಿದ್ದು. ಬೆಳಗ್ಗೆ ಮಾರ್ನಿಂಗ್ 6 o'clock ಹೊರಟಿದ್ದು ನಾವು. ಇದೇ ನೋಡಿ ಅಡ್ವೆಂಚರ್ ಪಾರ್ಕ್, ವೈನಾಡ್ ಅಡ್ವೆಂಚರ್ ಪಾರ್ಕ್, ಕಾರ್ಲಾಡ್ ಲೇಕ್. ಇದು ಎಂಟ್ರಿ ಪಾಯಿಂಟ್. ಇಲ್ಲಿ ನೀವು ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋಗಬೇಕು. ಒಳಗಡೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಲೇಕ್ ಇದೆ, ನೋಡೋಣ ಬನ್ನಿ. ಇಲ್ಲಿ ನೀವು ನಿಮ್ಗೆ ಇಷ್ಟ ಆಗಿರುವಂಥ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನ ಮಾಡ್ಬೋದು. ನೋಡ್ಬೋದು, ಅವ್ರು ಇಲ್ಲೇ ಹಾಕಿದ್ದಾರೆ. ಲೈಕ್ ಜಿಪ್ ಲೈನಿಂಗ್, ಕಯಾಕಿಂಗ್, ಬೋಟಿಂಗ್, ಬ್ಯಾಂಬೂ ರಾಫ್ಟಿಂಗ್. ಹಾಗೆ ಒಳಗಡೆ ಒಂದೊಳ್ಳೆ ಚಿಲ್ಡ್ರನ್ ಪಾರ್ಕ್ ಇದೆ. ನೀವು ಬೇಕಾದರೆ ಒಂದೊಳ್ಳೆ ನೇಚರ್ ವಾಕ್ನು ಮಾಡ್ಬೋದು. ಇನ್ನು ಅಲ್ಲಲ್ಲಿ ಫೌಂಟೇನ್ಗಳಿದೆ, ವಾಟರ್ ಫೌಂಟೇನ್ ಎಲ್ಲ ನೋಡ್ಬೋದು. ಇದು ಹ್ಯಾಂಗಿಂಗ್ ಗಾರ್ಡನ್ ಅಂತ, ಒಂದು ಸ್ವಲ್ಪ ಹ್ಯಾಂಗಿಂಗ್ ಗಾರ್ಡನ್ ಥರ ಮಾಡಿದ್ದಾರೆ. ಇನ್ನು ಒಳಗಡೆ ಹೋದರೆ ನಿಮ್ಗೊಂದು ಬ್ಯೂಟಿಫುಲ್ ಲೇಕ್ ನೋಡ್ಬೋದು. ನಾವು ಹೋಗಿದ್ದು ಮಧ್ಯಾಹ್ನದ ಟೈಮ್ ಆಗಿದ್ದರಿಂದ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ನೋಡಿ ಲೇಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಒಂದ್ಸತಿ ಈ ಲೇಕ್ ವ್ಯೂನ ನೋಡ್ಕೊಂಬರೋಣ ಬನ್ನಿ. ನಾವು ಲೇಕ್ ವ್ಯೂ ಎಲ್ಲ ನೋಡಿ ಹಾಗೆ ಒಂದು ಸ್ವಲ್ಪ ವಾಟರ್ ಆ್ಯಕ್ಟಿವಿಟೀಸ್ನ ಮಾಡೋಣ ಅಂತ ಹೋದ್ವಿ. ಅಲ್ಲೇ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಪ್ರೈಸಸ್ ಹಾಕಿದ್ರು. ಇನ್ನು ಪ್ರೈಸಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಇನ್ನು ನಮ್ಮ ಮನೆಯವರು ಜಿಪ್ಲೈನ್ ಮಾಡ್ತೀನಿ ಅಂತ ಹೋದರು. ನನ್ನ ಮಗಂಗೆ ಜಿಪ್ಲೈನ್ ಮಾಡು ಅಂತ ಹೇಳಿದ್ರೆ ಅವನು ಬೇಡ, ನಾನು ಯಾವುದಾದ್ರೂ ಚಿಕ್ಕದಿದ್ರೆ ಮಾಡ್ತೀನಿ, ಇದು ತುಂಬ ದೊಡ್ಡದಿದೆ ಅಂತ ಹೇಳ್ದ. ಈ ಎಂಡಿಂದ ಆ ಎಂಡ್ಗೆ ನೀವು ಜಿಪ್ಲೈನಲ್ಲಿ ಹೋಗಬೇಕು. ಇನ್ನು ಬರಬೇಕಾದ್ರೆ ಅವರು ಬೋಟಿಂಗ್ ಮೂಲಕ ನಿಮಗೆ ಕರ್ಕೊಂಬರ್ತಾರೆ. ಇನ್ನು ಜಿಪ್ಲೈನ್ ಎಲ್ಲ ಮಾಡಿದ ನಂತರ ನಾವು ಹೋಗಿದ್ದು ಬೋಟಿಂಗ್ಗೆ. 3 ಜನನೂ ಕೂತ್ಕೊಂಡು ಪೆಡಲ್ ಬೋಟಿಂಗ್ ಮಾಡ್ಕೊಂಡು ಹೋದ್ವಿ. ತುಂಬಾ ಚೆನ್ನಾಗಿತ್ತು.
ಇನ್ನು ನಾವು ಬೋಟಿಂಗ್ ಮಾಡ್ತಾ ತುಂಬ ಲೋಟಸ್ನ ನೋಡಿದ್ವಿ. ಪಿಂಕ್ ಕಲರ್ ಲೋಟಸ್. ನಾನು ಯಾವತ್ತೂ ಇಷ್ಟೊಂದು ಲೋಟಸ್ ನೋಡೇ ಇತ್ತಿಲ್ಲ. ಫುಲ್ ಪಾಂಡ್ ಲೇಕ್ ತುಂಬ ಲೋಟಸ್ ಇತ್ತು. ನೋಡಿ, ನೀವು ಒಂದ್ಸತಿ ಈ ಲೋಟಸ್ ವ್ಯೂನ ನೋಡಿ. ನಾನು ಈ ಪಿಂಕ್ ಲೋಟಸ್ನ ಒಂದ್ಸತಿನೂ ನೋಡಿದ್ದಿಲ್ಲ, ಬಟ್ ಎಲ್ಲೋ ಒಂದೊಂದು ಕಡೆ ನೋಡಿದ್ದೆ. ವೈಟ್ ಲೋಟಸ್ನ ನೋಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇನ್ನು ನಾವು ಬೋಟಿಂಗ್ ಮಾಡಬೇಕಾದ್ರೆ ಹೂಗಳನ್ನ ಕೀಳಬಾರ್ದು ಅಂತ ಆಲ್ರೆಡಿ ಇನ್ಸ್ಟ್ರಕ್ಟ್ ಮಾಡಿರ್ತಾರೆ. ಇನ್ನು ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟ. ನಾನೇ ಪೆಡ್ಲಿಂಗ್ ಮಾಡ್ತೀನಿ ಅಂತ ಮುಂದೆ ಕೂತ್ಕೊಂಡಿದ್ದೆ. ಅಮ್ಮ ನೀನು ಹಿಂದೆ ಕೂತ್ಕೊಂಡು ನಾನು ಮುಂದೆ ಕೂತ್ಕೋತೀನಿ ಅಂತ ಅವನೇ ಪೆಡ್ಲಿಂಗ್ ಮಾಡ್ತಾ ಇದ್ದಾನೆ. ಇನ್ನು ನಮಗೆ ಕೊಡೋ ಟೈಮಿಂಗ್ಸು 20 to 25 ಮಿನಿಟ್ಸು. ನಾವು ಆಲ್ಮೋಸ್ಟ್ ಒಂದು 3-4 ರೌಂಡ್ ಹೊಡಿಬೋದು. ನೋಡಿ, ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ ಎಲ್ಲ. ಇನ್ನು ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬ್ರಿಡ್ಜ್ ಮೇಲೆ ಬಂದ್ವಿ. ಇಲ್ಲಿಂದ ನಾವು ಲೇಕ್ದು ಕಂಪ್ಲೀಟ್ 360 ಡಿಗ್ರಿ ವ್ಯೂನ ನೋಡ್ಬೋದು. ಇನ್ನು ನೀವು ಯಾರಾದರೂ ಈ ಲೇಕ್ನ ವಿಸಿಟ್ ಮಾಡಿದ್ದೀರಾ? ಹಾಗೆ ನೀವು ವಿಸಿಟ್ ಮಾಡಿದಾಗ ಇಷ್ಟೊಂದು ಲೋಟಸ್ ಇತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಬಾಣಾಸುರ ಡ್ಯಾಮ್ ಕಡೆ ಹೊರಟ್ವಿ. ಇನ್ನು ನಾವು ಬಾಣಾಸುರ ಡ್ಯಾಮಿಗೆ ಹೋದಾಗ ನಂಗೆ ಸ್ವಲ್ಪ ತುಂಬಾ ತಲೆನೋವು ಬಂದುಬಿಟ್ಟಿತ್ತು. ಇನ್ನು ನಾವಿಲ್ಲಿ ಬಸ್ ಮೂಲಕ ಹೋಗ್ಬೋದು, ಇಲ್ಲಾಂದರೆ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೋದು. ನಾವು ಹೋದಾಗ ಬಸ್ ಮಿಸ್ ಆಗಿಬಿಟ್ಟು ನಾವು ಸ್ಟೆಪ್ಸ್ ಹತ್ಕೊಂಡು ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಬಾಣಾಸುರ ಡ್ಯಾಮ್ ಅಲ್ವಾ. ನೋಡಿ, ಇಲ್ಲೂ ಕೂಡ ಜಿಪ್ಲೈನ್ ಆ್ಯಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ನೀವು ವೈನಾಡ್ ಎಲ್ಲೋದ್ರೂ ಜಿಪ್ಲೈನ್ ಆ್ಯಕ್ಟಿವಿಟೀಸ್ನ ನೋಡ್ಬೋದು. ಬಾಣಾಸುರ ಸಾಗರ ಅಣೆಕಟ್ಟು ಕೇರಳದ ವೈನಾಡ್ ಜಿಲ್ಲೆಯ ಕಲ್ಪೆಟಾದಿಂದ 21 ಕಿಲೋಮೀಟರ್ ದೂರದಲ್ಲಿದೆ. ಇದು ಭಾರತದಲ್ಲಿನ ಅತಿ ದೊಡ್ಡ ಮಣ್ಣಿನ ಅಣೆಕಟ್ಟು ಹಾಗೂ ಏಷ್ಯಾದಲ್ಲಿನ 2ನೇ ಅತಿ ದೊಡ್ಡ ಅಣೆಕಟ್ಟು. ಇದು ಕಂಪ್ಲೀಟ್ ಮಣ್ಣಿಂದ ಕಟ್ಟಿರೋದ್ರಿಂದ ಇದನ್ನು ಅರ್ತ್ ಡ್ಯಾಮ್ ಅಂತ ಕರೀತಾರೆ. ಇದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಇದಕ್ಕೆ ಬಾಣಾಸುರ ಡ್ಯಾಮ್ ಅಂತ ಹೆಸರಿಟ್ಟಿರೋದಕ್ಕೆ ಅದರದ್ದೇ ಆದಂತಹ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಇದೆ. ಇದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಓದ್ಬೋದು. ಬನ್ನಿ ಇವಾಗ ಡ್ಯಾಮಿಂದ ಹೇಗೆ ವ್ಯೂ ಕಾಣಿಸುತ್ತೆ ಅಂತ ನೋಡೋಣ. ಇದು ಕಬಿನಿ ನದಿಯ ಉಪನದಿಯಾದ ಕರಮನತೋಡು ನದಿಗೆ ಬಾಣಾಸುರ ಸಾಗರ ಡ್ಯಾಮ್ನ ಅಣೆಕಟ್ಟು ಅಡ್ಡಲಾಗಿ ಕಟ್ಟಲಾಗಿದೆ. ನೋಡಿ, ನಾವು ಹೋದಾಗ ಸನ್ಸೆಟ್ ಟೈಮ್ ಆಗಿತ್ತು. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನಾನು ರೆಕಮೆಂಡ್ ಮಾಡೋದು, ನೀವೇನಾದರೂ ಬಾಣಾಸುರ ಡ್ಯಾಮ್ನ ಹೋಗಬೇಕು ಅಂದರೆ ಸನ್ಸೆಟ್ ಟೈಮಿಗೆ ಹೋಗಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ನಾವು ಇವತ್ತು ಪ್ಲ್ಯಾನ್ ಮಾಡಿದ ಪ್ರಕಾರ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿದ್ದೀವಿ. ಇವಾಗ ಫೈನಲಿ ನಾವು ಬುಕ್ ಮಾಡಿದ ಹೋಟೆಲಿಗೆ ಹೋಗಿ ಚೆಕ್ ಇನ್ ಮಾಡಿದ್ವಿ.
ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ನೋಡಬೇಕು ಅಂದರೆ ಸ್ಟೇ ಟ್ಯೂನ್ಡ್. ಅಂಟಿಲ್ ದೆನ್ ಬಾಯ್ ಬಾಯ್.